ಬ್ಲೌಸ್ ಕಟಿಂಗ್ ಪೇಪರು ನಿಮಗೆ ಯಾರಿಗಾದರೂ ಬೇಕು ಅಂದರೆ ಮೇಲ್ಗಡೆ ವಾಟ್ಸಪ್ ನಂಬರ್ ಕಾಣ್ತಾ ಇದೆ, ಆ ವಾಟ್ಸಪ್ ನಂಬರ್ಗೆ ನಿಮಗೆ ಯಾವ ಸೈಜ್ ಬೇಕು ಅಂದ್ಬಿಟ್ಟು ಟೈಪಿಂಗ್ ಮಾಡಿ ನಿಮ್ಮ ಹೆಸರು ನಿಮ್ಮ ಫುಲ್ ಅಡ್ರೆಸ್ಸು ಟೈಪಿಂಗ್ ಮಾಡಿ ಕಳಿಸಿದ್ರೆ ಆಯಿತು. ಕಟೋರಿ ಬ್ಲೌಸು 28 ಸೈಜಿಂದ ಹಿಡಿದು 44 ಸೈಜ್ವರೆಗೂ ಕಟೋರಿ ಬ್ಲೌಸ್ ಕಟಿಂಗ್ ನಾನು ಕೊಡ್ತಾಯಿದ್ದೀನಿ. ಇದು ಬಂದು ನಿಮಗೆ ಒಂದು ಸೈಜ್ಗೆ 200 ರೂಪಾಯಿ ಆಗುತ್ತೆ. ಡಬಲ್ ಕಟೋರಿ ಬ್ಲೌಸು, ಸಿಂಗಲ್ ಕಟೋರಿ ಬ್ಲೌಸು, ರೆಡಿ ಬ್ಲೌಸ್ ಕಟಿಂಗ್ ಪೇಪರು, ಇದನ್ನು ಜಸ್ಟ್ ಇಟ್ಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಯಾರಿಗಾದ್ರೂ ಬೇಕಂದರೆ ಇದು 28 ಸೈಜಿಂದ ಹಿಡಿದು 44 ಸೈಜ್ವರೆಗೂ ನಿಮಗೆ ನಾನು ಕೊಡ್ತಾಯಿದ್ದೀನಿ. ಇದ್ರ ಬಗ್ಗೆ ಡಿಟೇಲ್ ಆಗಿ ಯಾವ ಥರ ಕಟಿಂಗ್ ಮಾಡಬೇಕಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 9 ಇಂಚು ಡೀಪಿಗೆ ನಾನು ರೆಡಿ ಇದನ್ನು ಕೊಟ್ಟಿರ್ತೀನಿ. ಜಸ್ಟ್ ನೋಡಿ ಇದೇ ಥರ ಕಟಿಂಗ್ ಮಾಡಿಕೊಂಡು ಜಸ್ಟ್ ಈ ಥರ ಕಟಿಂಗ್ ಮಾಡಿಕೊಂಡ್ರೆ ಸಾಕು. ಇದು ಬಂದು ಡಬಲ್ ಕಟೋರಿ, ಇದು ಬಂದು ಬೆಲ್ಟು, ಇದು ಬಂದು ಸಿಂಗಲ್ ಕಟೋರಿ, ಇದು ಬಂದು ಸ್ಲೀವ್ಸು, ಇದು ಬಂದು ಕಟೋರಿದು ಸೈಡ್ ಬರುತ್ತಲ್ವ ಆ ಪೀಸ್. ಇದು ಜಸ್ಟ್ ಇದನ್ನು ನೀಟಾಗಿ ನಾವು ಆ ಗೆರೆ ಮೇಲೇ ಕಟಿಂಗ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಕಟಿಂಗ್ ಮಾಡಿಕೊಂಡ್ರೆ ಸಾಕು. ಇದು ಬಂದು ರೆಡಿ 9 ಇಂಚು ಡೀಪ್ಗೆ ನಾನು ಕೊಟ್ಟಿರ್ತೀನಿ. ನಿಮಗೆ ಕೈ ಏನಾದರೂ ತಿರುಗ್ಸೋಕ್ಕಾಗಿಲ್ಲ ಅಂದರೆ ಒಂಚೂರು ಎಕ್ಸ್ಟ್ರಾ ಈ ಥರ ಕಟಿಂಗ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀಟಾಗಿ ಇದನ್ನು ಕಟಿಂಗ್ ಮಾಡ್ಕೋಬೋದು. ನೋಡಿ ಈ ಥರ ಎಕ್ಸ್ಟ್ರಾ ಕಟಿಂಗ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಆಮೇಲೆ ನೀಟಾಗಿ ಆ ಗೆರೆ ಮೇಲೇ ಕಟಿಂಗ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಕೈ ಆ ಕಡೆಯಿಂದ ಈ ಕಡೆಗೆ ತಿರುಗಲ್ವಲ್ಲ, ಅದಕ್ಕೋಸ್ಕರ ಇದನ್ನು ಒಂಚೂರು ಎಕ್ಸ್ಟ್ರಾ ಕಟಿಂಗ್ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಬಂದು ಸಿಂಗಲ್ ಕಟೋರಿ, ಇದು ಬಂದು ಕಟೋರಿದು ಸೈಡ್ ಪೀಸು. ಇದನ್ನು ನಾವು ಕರೆಕ್ಟಾಗಿ ಆ ಗೆರೆಗೆ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ಈ ಗೆರೆ ಎಷ್ಟಿದೆಯೋ ಅಷ್ಟಕ್ಕೆ ಕಟಿಂಗ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮಗೆ ಆರ್ಮಲ್ಲು ಸ್ವಲ್ಪ ಜಾಸ್ತಿ ಕಡಿಮೆ ಆದರೆ ಎಲ್ಲರೂ ಬಾಡಿನೂ ಒಂದೇ ಥರ ಇರೋದಿಲ್ಲ. ಬಾಡಿ ಮೆಜರ್ಮೆಂಟ್ ತಗೊಂಡೆ ಪೇಪರ್ ಕಟಿಂಗ್ ಮಾಡಬೇಕಾಗತ್ತೆ. ಒಬ್ಬರು ಬಾಡಿ ಇದ್ದಂಗೆ ಇನ್ನೊಬ್ಬರು ಬಾಡಿ ಇರಲ್ಲ. ಫುಲ್ ಬಾಡಿ ಮೆಜರ್ಮೆಂಟ್ ತಗೊಂಡು ಜಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದನ್ನು ತಗೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಇದು ಸಿಂಗಲ್ ಕಟೋರಿ, ಇದು ಕೆಳಗಡೆದು ಪೀಸು. ಡಬಲ್ ಕಟೋರಿದು ಆಗಲೇ ಕಟಿಂಗ್ ಮಾಡಿದ್ದು ಕಟೋರಿ ಪೀಸ್ ಅದು. ಇದು ಕೆಳಗಡೆದು ಕಟೋರಿ ಪೀಸ್. ಇದು ನೋಡಿ ಈ ಥರ ಜಾಯಿಂಟ್ ಮಾಡಿದ್ರೆ ಇದು ಡಬಲ್ ಕಟೋರಿ ಆಗುತ್ತೆ. ನೋಡಿ ಈ ಥರ ಜಾಯಿಂಟ್ ಮಾಡಿದಾಗ ನೋಡಿ ಇದು ಬಂದು ಸಿಂಗಲ್ ಕಟೋರಿ. ನಾನು ಇದರಲ್ಲಿ ರೆಡಿ ಕೊಟ್ಟಿರ್ತೀನಿ. ಜಸ್ಟ್ ಇಟ್ಕೊಂಡು ಎಲ್ಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಕೊಡಬೇಕಾಗಿಲ್ಲ. ಎಲ್ಲದಕ್ಕೂ ಎಕ್ಸ್ಟ್ರಾ ಮಾರ್ಜಿನ್ ನಾನು ಬಿಟ್ಟಿದ್ದೀನಿ ಇದರಲ್ಲಿ. ಸಿಂಗಲ್ ಕಟೋರಿ ಆಯಿತು. ಇದು ಬಂದು ಬೆಲ್ಟು, ಇದು ಬಂದು ಸೈಡ್ ಅಟ್ಯಾಚ್ ಆಗುತ್ತಲ್ವ ಆ ಕಡೆದಿದು. ಇದು ಬಂದು ಉಕ್ಸ್ ಪಟ್ಟಿ ಕಡೆ ಬರುತ್ತಲ್ವ ಅದು. ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಸ್ಲೀವ್ಸು, 6 ಇಂಚ್ ಸ್ಲೀವ್ಸ್ ಕೊಟ್ಟಿರ್ತೀನಿ ನಾನು ಇದಕ್ಕೆ. ಇದು ಉದ್ದ ಸ್ಲೀವ್ಸ್ ಏನಾದರೂ ಬೇಕು ಅಂದರೆ ನಿಮಗೆ ಯಾವ ಥರ ಉದ್ದ ಮಾಡಬೇಕಂತೇಳಿ ಈ ಕಟ್ಟಿಂಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀಟಾಗಿ ಆ ಗೆರೆ ಮೇಲೇ ಕಟಿಂಗ್ ಮಾಡ್ಕೊಳ್ಳೋಣ. ಇದರಲ್ಲಿ ಫ್ರಂಟು ಬ್ಯಾಕು ಅಂದರೆ ಎಫ್ ಅಂದರೆ ಫ್ರಂಟ್ ಕಡೆ ಬರಬೇಕು, ಬಿ ಅಂದರೆ ಬ್ಯಾಕ್ ಕಡೆ ಬರುತ್ತೆ. ಇದು ಕಟೋರಿದು ಸೈಡ್ ಪೀಸ್. ಇದರಲ್ಲೂ ಕೂಡ ಮಾರ್ಜಿನ್ ಇದರಲ್ಲೇ ಇರುತ್ತೆ. ಎಲ್ಲ ಕಡೆನೂ ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀನಿ. ನೀವು ಜಸ್ಟ್ ಇಟ್ಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ಇದು ಆರ್ಮೋಲ್ ಸೇಪು ಮತ್ತು ಯಾವುದೇ ಥರದ್ದು ಸೇಪ್ ಅನ್ನೋದು ತೆಗಿಬೇಕಾಗಿಲ್ಲ. ರೆಡಿ ಕೊಟ್ಟಿರ್ತೀನಿ. ಇದನ್ನು ಜಸ್ಟ್ ಇಟ್ಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ಎಲ್ಲನೂ ಕಟಿಂಗ್ ರೆಡಿ ಆಯಿತು. ನೋಡಿ ಇದನ್ನು ಬ್ಯಾಕ್ ಈ ಥರ ಇಟ್ಕೊಂಡು ನೀಟಾಗಿ ಇದನ್ನು ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ಇದು 9 ಇಂಚು ಡೀಪ್ಗೆ ನಾನಿದು ಕಟಿಂಗ್ ಮಾಡ್ತಾ ಇರೋದು. ಇದು ನಿಮಗೆ 10 ಇಂಚು ಡೀಪ್ದು ತೋರಿಸ್ತೀನಿ ಲಾಸ್ಟಲ್ಲಿ. ಇದನ್ನು ಯಾವ ಥರ ಕಡಿಮೆ ಮಾಡ್ಕೋಬೇಕು ಅಂತೇಳಿ.
ಇದು ಪೇಪರ್ ರೆಡಿ ಶೋಲ್ಡರ್ ಎಷ್ಟು ಕೊಟ್ಟಿದ್ದೀನೋ ಅಷ್ಟಕ್ಕೆ ಕಟಿಂಗ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಇಷ್ಟಕ್ಕೆ ಕಟಿಂಗ್ ಮಾಡ್ಕೊಳ್ಳೋಣ. ಇದನ್ನು ಮಾರ್ಕಿಂಗ್ ಮಾಡ್ಕೊಂಬಿಡೋಣ. ನೋಡಿ, ಫಸ್ಟಿಗೆ ನಾವು 9 ಇಂಚು ಡಿಪ್ಗೆ ಬೇಕಾ ಇಲ್ಲ 10 ಇಂಚು ಡಿಪ್ ಬೇಕಾ ಅಂದ್ಬಿಟ್ಟು ನಾವಿಲ್ಲಿ ಬಂದು ಮಾರ್ಕಿಂಗ್ ಹಾಕ್ಕೋಬೇಕಾಗತ್ತೆ. ನಾನಿವಾಗ 10 ಇಂಚು ಡಿಪ್ದು ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಶೋಲ್ಡ್ರ್ ಹತ್ರ ನೋಡಿ ಸೆಂಟ್ರಲ್ಲಿ ಒಂದು ಮಾರ್ಕಿಂಗ್ ಕೊಟ್ಟಿದ್ದೀನಿ. ಅಂದರೆ ಆ ಕಡೆ ಒಂದು ಮಾರ್ಕ್ ಇದೆ, ಈ ಕಡೆ ಒಂದು ಮಾರ್ಕ್ ಇದೆ. ಸೆಂಟ್ರಿಗೆ ಹಾಕ್ಕೊಳ್ಳೋಣ. ಇದು ಬಂದು ಶೋಲ್ಡ್ರ್ ಹತ್ರ 2ನೇ ಮಾರ್ಕಿಂಗ್ಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿ ಅಪ್ಪರ್ ಚೆಸ್ಟಲ್ಲಿ ಈ 2ನೇ ಸೆಂಟ್ರಲ್ಲಿ ಇದೆಯಲ್ವ ಆ ಗೆರೆಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಡಾಟ್ ನೋಡಿ ಈ ಥರ ತಗೊಂಡು ಎಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮಾರ್ಕಿಂಗ್ ಹಾಕ್ಕೊಂಡು ಈ ಡಾಟು ನಮಗೆ ಎಷ್ಟಿದೆಯೋ ಅಷ್ಟಕ್ಕೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಕಚ್ಚಾ ಎಕ್ಸ್ಟ್ರಾಗೋಸ್ಕರ ಇದೆಯಲ್ವ ಅದನ್ನು ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೆಕ್ ಡೀಪು 10 ಇಂಚಿದೆ. ಇದು ಬ್ರಾಡ್ ಎಷ್ಟು ಬೇಕೋ ನೋಡಿಕೊಂಡು ಇಟ್ಕೊಳ್ಳೋಣ. 6.5 ಇಂಚ್ವರೆಗೂ ನಾನು ಕೊಡ್ತಾ ಇದ್ದೀನಿ. ಬ್ರಾಡ್ ಜಾಸ್ತಿ ಬೇಕಾದರೂ ಮಾಡ್ಬೋದು. ಮಾಡಿದ್ರೆ ಅಪ್ಪರ್ ಚೆಸ್ಟಲ್ಲಿ ಇನ್ನು ಸ್ವಲ್ಪ ಟೈಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಜಸ್ಟ್ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಆಯ್ತಲ್ವ. ಇದು ಡಾಟ್ ನೋಡಿ, ಈ ಕಡೆಯಿಂದ ಒಂದು ಮಾರ್ಕಿಂಗು, ಈ ಕಡೆಯಿಂದ ಒಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಆಯಿತು. 1 ಇಂಚು ಡಾಟ್ಗೋಸ್ಕರ ಕೊಟ್ಟಿರ್ತೀನಿ. ಇದರಲ್ಲಿ ಇಲ್ಲಿಗೆ ಕಚ್ಚಾಗೋಸ್ಕರ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ನೋಡಿ 10 ಇಂಚು ಡಿಪ್ ಏನಾದರೂ ಮಾಡಿದ್ರೆ ಶೋಲ್ಡ್ರ್ ನೋಡಿ ಇಷ್ಟು ನಮಗೆ ಎಕ್ಸ್ಟ್ರಾ ಶೋಲ್ಡರ್ ಮೈನಸ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ, ಇದೇ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ನಾವಿದನ್ನು ಶೋಲ್ಡರ್ ಈ ಥರ ಮೈನಸ್ ಮಾಡ್ಕೋಬೇಕು. ಅಂದರೆ ನಮಗೆ ಅಪ್ಪರ್ ಚೆಸ್ಟಲ್ಲಿ ಆಲ್ರೆಡಿ ನಾನು ಟೈಟ್ ಮಾಡಿದ್ದೀನಿ. ನೋಡಿ, ಸೆಂಟ್ರಲ್ಲಿರೋ ಮಾರ್ಕಿಂಗಿಗೆ ಮಾರ್ಕಿಂಗ್ ಹಾಕಿದ್ದೀನಿ. ಆಯ್ತಲ್ವ. ಪೇಪರ್ನ ತೆಗೆದುಬಿಟ್ಟು ನಾವಿದನ್ನು ಶೋಲ್ಡರ್ ಮಾತ್ರ ಮೈನಸ್ ಮಾಡ್ಕೊಳ್ಳೋಣ. ನೋಡಿ, ಜಸ್ಟ್ ಇಷ್ಟು ಮಾತ್ರ ನಾವು ಸೇಪ್ ತಗೊಂಡ್ರೆ ಆಯಿತು. ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ. ಬ್ಯಾಕ್ ರೆಡಿ ಆಯಿತು. ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ. ಇದನ್ನು ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ಇದು ಕಟೋರಿ ಸೈಡ್ ಪೀಸ್. ಇದು ಇದನ್ನು ಸೇಮ್ ಟು ಸೇಮು ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಇದು 8 ಇಂಚು ಡೀಪು, 8 ಇಂಚಿಗಿಂತ ಜಾಸ್ತಿ ಇದ್ದರೆ ಫ್ರಂಟಲ್ಲಿ ಕೂಡ ಶೋಲ್ಡರ್ ಕಡಿಮೆ ಮಾಡಬೇಕಾಗತ್ತೆ. 7 ಇಂಚು ಡೀಪ್ ಇರೋದ್ರಿಂದ ನಾವು ಇದನ್ನು ಏನೂ ಮಾಡೋದು ಬೇಕಾಗಿಲ್ಲ. ಡೀಪ್ ಜಾಸ್ತಿ ಬೇಕಂದರೆ ಫ್ರಂಟಲ್ಲಿ ಕೂಡ ಶೋಲ್ಡರ್ ಕಡಿಮೆ ಮಾಡಬೇಕಾಗುತ್ತೆ. ಇಲ್ಲಂತಂದರೆ ಏನು ಕಡಿಮೆ ಮಾಡಬೇಕಾಗಿಲ್ಲ. ಜಸ್ಟ್ ಇಟ್ಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ. ಆಯ್ತಲ್ವ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಸಿಂಗಲ್ ಕಟೋರಿ ಬ್ಲೌಸ್ಗೆ ನಾವು ಈ ಥರ ಕ್ರಾಸಲ್ಲಿ ತಗೋಬೇಕಾಗತ್ತೆ. ನೋಡಿ, ಈ ಥರ ಕ್ರಾಸಲ್ಲಿ ಇಲ್ಲಿಗೊಂದು ಈ ಥರ ಗೀಚ್ಕೊಂಡು ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲ ಮಾರ್ಕಿಂಗ್ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಗೊತ್ತಾಗತ್ತೆ. ನೋಡಿ, ಈ ಥರ ಕ್ರಾಸಾಗಿ ಈ ಥರ ಇಟ್ಕೊಂಡು ಜಸ್ಟ್ ಇದನ್ನು ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ಇದು ಬಂದು ಸಿಂಗಲ್ ಕಟೋರಿ. ಇದು ನೋಡಿ, ಜಸ್ಟ್ ಈ ಥರ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ನಿಮಗೆ ಈ ಬ್ಲೌಸ್ ಕಟೋರಿ ಬ್ಲೌಸ್ ತೊಗೊಂಡ್ರೆ ನಿಮಗೆ ಸಿಂಗಲ್ ಕಟೋರಿ, ಡಬಲ್ ಕಟೋರಿ ಎರಡೂ ಸಿಗುತ್ತೆ. ಅಂದರೆ ಯಾವುದಾದ್ರೂ ಒಂದು ಯೂಸ್ ಮಾಡ್ಕೋಬೋದು.
ನೋಡಿ ಎಲ್ಲ ಕಡೆನೂ ನಾನು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬಿಟ್ಟಿರ್ತೀನಿ. ನೀವೇನು ಎಲ್ಲೂ ಸಹ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬಿಡಬೇಕಾಗಿಲ್ಲ. ನೀಟಾಗಿ ಹೆಂಗಿದೆಯೋ ಅದೇ ಥರ ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇದು ಡಾಟ್ ಪಾಯಿಂಟ್ಗೆ ನೋಡಿ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಇಲ್ಲಿಗೊಂದು ಮಾರ್ಕಿಂಗು ಇಲ್ಲಿಗೊಂದು ಮಾರ್ಕಿಂಗು ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ಸ್ಕೇಲ್ ತಗೊಂಡು ಸೇಪಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಇದು ಸೆಂಟರ್ ಡಾಟ್ ಪಾಯಿಂಟ್ ಕೂಡ ಸ್ವಲ್ಪ ಸೇಪಲ್ಲಿ ನಾವು ಈ ಥರ ಸ್ಕೇಲ್ ಇಟ್ಕೊಂಡು ಸೇಪ್ ಕೊಡೋಣ. ಆಯ್ತಲ್ವಾ? ಸಿಂಗಲ್ ಕಟೋರಿ ರೆಡಿ ಆಯಿತು. ಇದು ಬಂದು ಡಬಲ್ ಕಟೋರಿ ಅಂದರೆ ಒಂದು ಯೂಸ್ ಮಾಡಿದ್ರೆ ಒಂದು ಯೂಸ್ ಮಾಡೋಂಗಿಲ್ಲ. ಯಾರಿಗಾದ್ರೂ ಗೊತ್ತಿಲ್ದಿರೋ ಇರೋರ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಎರಡೂ ಬೇಕಾ ಅಂದ್ಬಿಟ್ಟು ಅನ್ಕೋಬೇಡಿ. ಇದು ನಾನು ಜಸ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಡಬಲ್ ಕಟೋರಿ ಅಂದರೆ ಡಬಲ್ ಕಟೋರಿ, ಸಿಂಗಲ್ ಕಟೋರಿ ಅಂದರೆ ಸಿಂಗಲ್ ಕಟೋರಿ, ಯಾವುದಾದ್ರೂ ಒಂದು ಯೂಸ್ ಮಾಡಬೇಕಾಗತ್ತೆ. ನಾನು ಜಸ್ಟು ನಿಮಗೆ ಯಾವ ಥರ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಬಂದು ಸೇಮ್ ಇದೇ ಥರ ಕಟಿಂಗ್ ಮಾಡ್ಕೊಳ್ಳೋಣ ಸಾಕು. ಇದು ಕೂಡ ಡಬಲ್ ಕಟೋರಿ ಇದೆ, ಕೆಳಗಡೆ ಪೀಸ್ ಬರುತ್ತಲ್ವ ಅದರದ್ದು. ನೀಟಾಗಿ ಇದಕ್ಕೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸೇಮ್ ಡಾಟ್ಗೆ ನಾವು ಇದರಲ್ಲಿ ಎಷ್ಟು ಇದೆಯೋ ಅಷ್ಟಕ್ಕೆ ಮಾರ್ಕಿಂಗ್ ಹಾಕ್ಕೊಂಡ್ರೆ ಆಯಿತು. ಇದು ಬಂದು ಬೆಲ್ಟು. ಬೆಲ್ಟು ಸಹ ಹೆಂಗಿದೆಯೋ ಅದೇ ಥರ ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಕಡೆದು ಇದು ಬಂದು ಫ್ರಂಟ್ ಇರುತ್ತೆ, ಅಂದರೆ ಉಕ್ಸ್ ಪಟ್ಟಿ ಕಡೆ ಇರುತ್ತೆ. ಬಂದು ನಾವು ಸೈಡಲ್ಲಿ ಅಟ್ಯಾಚ್ ಮಾಡ್ತೀವಲ್ವ ಆ ಕಡೆ ಇರುತ್ತೆ. ನೋಡಿ ಸ್ಲೀವ್ಸ್ಗೆ ನಾವು ಫಸ್ಟಿಗೆ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೋಬೇಕು. ಅಂದರೆ 6 ಇಂಚ್ ಸ್ಲೀವ್ಸ್ ಇದರಲ್ಲಿ ನಾನು ಕೊಟ್ಟಿರ್ತೀನಿ. ನಿಮ್ಗೆ ಅಕಸ್ಮಾತ್ ಏನಾದರೂ ಉದ್ದ ಸ್ಲೀವ್ಸ್ ಬೇಕು ಅಂದರೆ ನೋಡಿ ಈ ಥರ ಇಟ್ಕೊಂಡು, 10 ಇಂಚ್ ಸ್ಲೀವ್ಸ್ ಬೇಕು ಅಂದರೆ ನೋಡಿ ಈ ಥರ ಇಟ್ಕೊಂಡು ಇಲ್ಲಿಗೊಂದು ಸೆಂಟ್ರಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡು, ನಿಮಗೆ ಎಷ್ಟು ಲೂಸ್ ಬೇಕೋ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಈ ಥರ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಈ ಕಡೆನೂ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಕಚ್ಚಾಗೋಸ್ಕರ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮಿಕ್ಕಿದ್ದೆಲ್ಲ ಸೇಮ್ ಇದೇ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೀಟಾಗಿ ಇದನ್ನು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಎಫ್ ಇರೋದು ಫ್ರಂಟ್ ಕಡೆ ಬರುತ್ತೆ, ಬಿ ಇರೋದು ಬ್ಯಾಕ್ ಕಡೆ ಬರುತ್ತೆ. ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ, ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದನ್ನು ತೆಗೆದುಬಿಟ್ಟು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಈ ಕಡೆನೂ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೋಡಿ ನಮಗೆ ಶಾರ್ಟ್ ಸ್ಲೀವ್ಸ್ ಬೇಕಂದರೆ ಎಷ್ಟು ಬೇಕಾದರೂ ಇದನ್ನು ತಗೋಬೋದು. 5 ಇಂಚ್ ಸ್ಲೀವ್ಸು, 4 ಇಂಚ್ ಸ್ಲೀವ್ಸು, 3 ಇಂಚ್ ಸ್ಲೀವ್ಸ್ವರೆಗೂ ತಗೋಬೋದು. ಇದನ್ನು ಸ್ಟ್ರೈಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈ ಕಡೆನೂ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಆರ್ಮಲ್ ಶೇಪು ಸೇಮ್ ಅದೇ ಥರ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಬಂದು ಬ್ಯಾಕ್ ಇರುತ್ತೆ, ಇಲ್ಲಿ ಮಾರ್ಕಿಂಗ್ ಕೊಟ್ಟಿದ್ದೀನಲ್ವ ಇದು ಬಂದು ಫ್ರಂಟ್ ಇರುತ್ತೆ. ನೋಡಿ ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ, ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ, ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ. ನೋಡಿ ಜಸ್ಟ್ ಈ ಥರ ತಗೊಂಡ್ರೆ ಸಾಕು, ತುಂಬ ಪರ್ಫೆಕ್ಟಾಗಿ ಬಂದಿದೆಯಲ್ವ. ಬ್ಲೌಸ್ ಕಟ್ಟಿಂಗ್ ರೆಡಿ ಆಯಿತು. ನಾವು ನೋಡಿ ಇದು 10 ಇಂಚ್ ಡೀಪ್ಗೆ ನಾವು ಶೋಲ್ಡ್ರು ಕಡಿಮೆ ಮಾಡ್ಕೊಂಡ್ವಲ್ಲ, ಇದನ್ನು ನಾವು ಫ್ರಂಟಲ್ಲಿ ನೋಡಿ ಈ ಥರ ಇಟ್ಕೊಂಡು ನೋಡಿ ಬ್ರಾಡ್ ಕಡೆ ಒಂಚೂರು ಮೈನಸ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಆ ಕಡೆ ಏನು ಮಾಡಬಾರ್ದು. ಇದನ್ನು ಸೇಮ್ ರೌಂಡ್ ನೆಕ್ಕಲ್ಲಿ ಕಟಿಂಗ್ ಮಾಡಿಕೊಂಡ್ರೆ ಆಯಿತು, ಇಲ್ಲ ಬೇರೆ ನೆಕ್ಕಲ್ಲೂ ತಗೋಬಹುದು.